ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಜಗತ್ತಿನ ಸೃಷ್ಟಿಯಲ್ಲಿ ದೇವರಿಗೂ ಸರಿಸಾಟಿಯಾಗುವ ಸೃಷ್ಟಿ ಯಾವುದಾದ್ರೂ ಇದ್ದರೆ ಅದು ತಾಯಿ ಮಾತ್ರ. ಆಕೆಯ ತ್ಯಾಗ, ಪ್ರೀತಿ, ಮಮತೆಗೆ ಸರಿಸಮಾನವಾಗುವ ಜೀವ ಯಾವುದಾದ್ರೂ ಇದೆಯಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ಉತ್ತರ ಶೂನ್ಯ. ಇದೊಂದು ಘಟನೆ ಸಾಕು, ಇಡೀ ಮನುಕುಲವೇ ಕಂಬನಿ ಮಿಡಿಯುವಂಥ ಘಟನೆ ಇದು. ಇಂಥದ್ದೊಂದು ಹೃದಯಸ್ಪರ್ಶಿ ಘಟನೆಗೆ ಇಡೀ ಸಮಾಜವೇ ಇವತ್ತು ಕಂಬನಿ ಮಿಡಿತಾ ಇದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿರ್ತಕ್ಕಂಥ ಪ್ರಸಿದ್ಧ ಪ್ರವಾಸಿ ತಾಣವಾದಂಥ ಬಾರ್ಗಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದಂಥ ಕ್ರೂಸ್ ದೋಣಿ ಮುಳುಗಿ ಇವತ್ತು ಅನೇಕ ಜೀವಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾವೆ. ಮುಳುಗಿದವರ ಪ್ರಾಣ ರಕ್ಷಣೆಗೆ ಕಾರ್ಯನಿರತರಾಗಿದ್ದಂಥ ಸಿಬ್ಬಂದಿಗೆ ಆ ತಾಯಿ ಮಗುವಿನ ಆ ಕೊನೆಯ ದೃಶ್ಯವನ್ನು ಕಂಡು ಕಣ್ಣಾಲಿಗಳು ತೇವವಾಗಿಬಿಟ್ಟಿದ್ದಾವೆ. ನೋಡಿ, ಇಡೀ ಜಗತ್ತೇ ಕೈ ಕೊಟ್ಟರು, ತಾಯಿಯಾಗಿರೋ ನಾನು ಮಾತ್ರ ಕೈ ಬಿಡೋದಿಲ್ಲ ಅಂತ. ಕೆಟ್ಟ ತಂದೆ ಇರ್ಬೋದು, ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅನೇಕ ಮಾತುಗಳನ್ನು ನಾವು ಕೇಳಿದ್ದೀವಿ. ಈ ಮಾತಿಗೆ ತಕ್ಕನಾದಂತೆ ಸಾಕ್ಷಿಯಾಗಿ ನಿಲ್ತಕ್ಕಂಥ ಘಟನೆ ಇದು. ಉತ್ತರ ಪ್ರದೇಶದ ಮಥುರಾ ದೋಣಿ ದುರಂತ ಕಹಿ ನೆನಪು ಮರೆಯೋ ಮುನ್ನ. ಇತ್ತೀಚೆಗೆ ನಿಮಗೆ ಇದೇ ಬೆಂಗಳೂರಿನಲ್ಲಿ ವರ್ಣನ ಆರ್ಭಟಕ್ಕೆ ಗೋಡೆ ಕುಸಿತದಲ್ಲಿ ಮಡಿದಂಥ ಜೀವಗಳು. ಆ ಘಟನೆ ಕೂಡ ಮರೆಯುವ ಮುನ್ನವೇ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ದೋಣಿ ದುರಂತ ಸಂಭವಿಸಿ ಕನಿಷ್ಠ 9 ಜನರು ಈಗ ದುರ್ಮರಣಕ್ಕೀಡಾಗಿರ್ತಕ್ಕಂಥದ್ದು. ನೋಡಿ, ತನ್ನ ಮಗುವಿನ ರಕ್ಷಣೆಗೋಸ್ಕರ ಕೊನೆಯ ಕ್ಷಣವರೆಗೂ ಆ ತಾಯಿ ಆ ಜಲಾಶಯದಲ್ಲಿ ಹೋರಾಟ ನಡೆಸಿದ ರೀತಿ ಇದೆಯಲ್ಲ, ಅದು ರೋಚಕ, ಜೊತೆಗೆ ಹೃದಯ ಸ್ಪರ್ಶಿ. ಅಂತಿಮವಾಗಿ ತನ್ನ ಮಗುವನ್ನೇ ಬಿಗಿದಪ್ಪಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿರೋದು. ಆಕೆ ಅದೆಷ್ಟು ಹರಸಾಹಸವನ್ನು ಪಟ್ಲೋ ಏನೋ ಗೊತ್ತಿಲ್ಲ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ. ಕೊನೆಗೆ ಕೈ ಚೆಲ್ಲಿದಾಗ ನನ್ನ ಸಾವು ನನ್ನ ಮಗುವಿನ ಜೊತೆಗೆ ಆಗಲಿ ಅಂತ ಅದನ್ನು ಬಿಗಿದಪ್ಪಿಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳಲ್ವ. ಇದು ತಾಯಿಯ ಮಮಕಾರ, ಪ್ರೀತಿಗೆ ಸಾಕ್ಷಿಯಾಗಿ ನಿಲ್ತಕ್ಕಂಥ ಘಟನೆ. ಉಸಿರು ನಿಲ್ಲುವ ಕ್ಷಣದಲ್ಲೂ ಕೂಡ ನಾನು ನನ್ನ ಕಂದಮ್ಮನನ್ನು ರಕ್ಷಣೆ ಮಾಡ್ತೀನಿ ಅಂತ ಆಕೆ ಮಾಡಿದಂಥ ಪ್ರಯತ್ನ ಇದು. ಈ ಜಗತ್ತಿನಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋ ಮಾತು ಇದರಿಂದ ಸಾಬೀತಾಗಿರೋದು. ನೋಡಿ, ಆ ದಡಕ್ಕೆ ಮಾಡಿದಂಥ ತಾಯಿ ಮಗುವಿನ ನಿರ್ಜೀವ ದೇಹಗಳನ್ನು ಆ ರಕ್ಷಣಾ ಕಾರ್ಯಾಚರಣೆಯ ತಂಡದವರು ನೋಡ್ತಾ ನಿಂತುಬಿಟ್ಟಿದ್ರು. ಒಂದು ಕ್ಷಣ ಏನೂ ತೋಚದ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ರು. ಆ ದೃಶ್ಯ ನೋಡಿದಂಥ ಸುತ್ತಮುತ್ತಲಿನ ಎಲ್ಲರ ಕಣ್ಣುಗಳು ಒದ್ದೆ ಆಗಿಬಿಟ್ಟವು. ಎಲ್ರಿಗೂ ಕೂಡ ತಮ್ಮ ಕುಟುಂಬದವ್ರು ನೆನಪಾದರು, ತಮ್ಮ ಮಕ್ಕಳು ನೆನಪಾದರು. ಹಾಗೆಯೇ ತನ್ನ ಮಗುವಿನ ಸುರಕ್ಷತೆಗಾಗಿ ಆ ತಾಯಿ ಮಾಡಿದಂಥ ಕೊನೆ ಕ್ಷಣದ ಪ್ರಯತ್ನಗಳಿಗೆ ಎಲ್ಲರೂ ಕೂಡ ತಮ್ಮ ಹೃದಯದಿಂದಲೇ ಹ್ಯಾಟ್ಸ್ ಆಫನ್ನು ಹೇಳಿಬಿಟ್ರು, ದೊಡ್ಡ ಸಲಾಮ್ ಅಂದುಬಿಟ್ರು. ಯಾಕೆಂದರೆ ಲೋಕದ ಎಲ್ಲ ಸುರಕ್ಷಾ ಕ್ರಮಗಳು, ಆ ಭಗವಂತ, ಆ ವಿಧಿ, ಆತನೂ ಕೂಡ ಕಿಂಚಿತ್ತು ಕನಿಕರವಿಲ್ಲದಂತೆ ಎಲ್ಲವನ್ನೂ ಕೂಡ ಯಾವ್ಯಾವ ರೀತಿಯಾಗಿ ಸುರಕ್ಷಿತವಾಗಿ ಅದನ್ನು ಬದುಕಿಸ್ಲಿಕ್ಕೆ ಸಾಧ್ಯತೆ ಎಲ್ಲವೂ ಕೂಡ ಕೈಕೊಟ್ಟ ನಂತರವೂ ಆ ತಾಯಿಯ ಒಂದು ಬಿಗಿ ಅಪ್ಪುಗೆ ಇದೆಯಲ್ಲ, ಅದು ಮಗುವಿಗೆ ಕೊನೆಯದಾಗಿ ಆಸರೆಯಾಗಿ ಆಶ್ರಯ ತಾಣವಾಗಿ ಉಳಿದಂತೆ ಕಾಣ್ತಾ ಇತ್ತು. ಘನಘೋರ ದೃಶ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ತಾಯಿಯ ಪ್ರೀತಿಯ ಮುಂದೆ, ಕಾಳಜಿಯ ಮುಂದೆ ಸಾವೂ ಕೂಡ ಒಂದು ಕ್ಷಣ ಸೋತು ಹೋಗಿಬಿಟ್ಟಿತ್ತು. ನೋಡಿ, ಆ ದೋಣಿ ದುರಂತದಲ್ಲ ತಾಯಿ ಮಗು ಸಾವನ್ನಪ್ಪಿರೋದು ನಿಜಕ್ಕೂ ಕೋಟ್ಯಂತರ ಜನರ ಹೃದಯವನ್ನು ಹೊಡೆದು ಬಿಟ್ಟಿರೋದು. ಈ ದುರಂತದಲ್ಲಿ ಮಾಡಿದಂಥ ತಾಯಿ ಮತ್ತು ಮಗ ದೆಹಲಿಯ 4 ಜನರ ಪ್ರವಾಸಿಗರ ಕುಟುಂಬದ ಟೀಮ್ನ ಭಾಗವಾಗಿದ್ದರು. ಒಂದು ಕಡೆ ತಂದೆ ಮತ್ತು ಮಗಳು ಇಬ್ಬರು ಕೂಡ ಸುರಕ್ಷಿತವಾಗಿದ್ದಾರೆ. ಆದರೆ ಕ್ಷಣಾರ್ಧದಲ್ಲಿ ಈ ತಾಯಿ ಮತ್ತು ಪುಟ್ಟ ಮಗುವನ್ನು ಕಳೆದುಕೊಂಡಂಥ ಆ ಬಾಲಕಿ ಮಗಳು, ಅವಳ ಆಕ್ರಂದನ ಕೂಡ ಎಲ್ಲರ ಮನ ಕಲಕಿಸ್ಬಿಡುತ್ತು. ಯಾಕೆ ಏನಾಯಿತು ಅಂದರೆ ಒಂದು ಬಲವಾದಂಥ ಬಿರುಗಾಳಿ ಬಂದುಬಿಡುತ್ತೆ. ಒಂದು ಕಡೆ ಹವಾಮಾನ ವೈಪರೀತ್ಯ ಕೂಡ ಇದೆ. ದೋಣಿ ಬ್ಯಾಲೆನ್ಸ್ನ ಕಳ್ಕೊಂಬಿಡುತ್ತೆ. ನಿಮಗೆ ಯಾವಾಗ ಜೋರಾಗಿ ಮಾರುತಗಳು ಬೀಸಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಹವಾಮಾನದಲ್ಲಿ ಏರಿಳಿತಗಳು ಸ್ಟಾರ್ಟ್ ಆಗಿಬಿಡುತ್ತೋ, ಉಬ್ಬರ ಇಳಿತಗಳು ಸ್ಟಾರ್ಟ್ ಆಗಿಬಿಡುತ್ತೋ, ಆವಾಗ ದೋಣಿ ಆಟೋಮೆಟಿಕ್ಕಾಗಿ ನಿಮಗೆ ಮೇಲೆ ಹೋಗೋದು, ಕೆಳಗೆ ಹೋಗೋದು, ನೀರು ತುಂಬಿಕೊಳ್ಳೋದು ಈ ಥರದ್ದು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ದೋಣಿ ಬ್ಯಾಲೆನ್ಸ್ ಕಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು, ನೀರಿನಿಂದ ದೋಣಿ ತುಂಬಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಮಗೆ ಕಣ್ಣು ಮಿಟುಕ್ಸೋದ್ರಲ್ಲಿ ದೋಣಿ ಮುಳುಗಿರೋದು. ಜನರ ಸಹಾಯಕ್ಕೋಸ್ಕರ ಕಿರ್ಚಾಡ್ತಾಯಿದ್ರು, ಅರಿಚಾಡ್ತಾಯಿದ್ರು, ಯಾರಾದರೂ ಬಂದು ಕಾಪಾಡಿ. ಅಯ್ಯೋ ದೇವರೇ, ಅವ್ರವ್ರ ಮನದಲ್ಲಿರ್ತಕ್ಕಂಥ ಅವ್ರು ನಂಬ್ತಕ್ಕಂಥ ಭಕ್ತಿಯ ದೇವ್ರನ್ನ ನೆನ್ಪು ಮಾಡ್ಕೊಳ್ತಾಯಿದ್ರು. ನೋಡಿ, ಸೈಯದ್ ರಿಯಾಜ್ ಹುಸೇನ್ ಅನ್ನೋ ವ್ಯಕ್ತಿ ಸುಮಾರು 2 ಗಂಟೆಗಳ ಕಾಲ ನೀರಿನಲ್ಲೇ ಸಿಲ್ಕೊಂಡು ಒದ್ದಾಡಿ ಹಾಗೋ ಹೀಗೋ ಈಜಾಡ್ಕೊಂಡು ಪವಾಡ ಸದೃಶವಾಗಿ ಬದುಕಿ ಹೊರಗೆ ಬಂದರು. ಅವರೆಲ್ಲರೂ ಕೂಡ ಪ್ರತ್ಯಕ್ಷ ದರ್ಶಿಗಳಿದೆ, ಕೈ ವಿಟ್ನೆಸ್. ಅವರೆಲ್ಲ ಹೇಳ್ತಾ ಇದ್ದು ಬಿಟ್ಟರೆ ನಿಜಕ್ಕೂ ಭಯಾನಕ ಅನಿಸ್ಬಿಡುತ್ತೆ. ಇದುವರೆಗೂ ಕೂಡ ಅಧಿಕಾರಿಗಳು 24 ಜನರನ್ನು ರಕ್ಷಣೆ ಮಾಡಿದ್ದಾರೆ. ಆ ಪೈಕಿ 17 ಜನ ಆಸ್ಪತ್ರೆ ದಾಖಲಾಗಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ಸಾವು ಬದುಕಿನ ನಡುವೆ ಈಗಲೂ ಕೂಡ ಹೋರಾಡ್ತಾ ಇದ್ದಾರೆ. ಚಿಕಿತ್ಸೆಗೆ ಕೆಲವೊಬ್ಬರು ಸ್ಪಂದಿಸ್ತಾ ಇದ್ದಾರೆ.
ಇನ್ನು 5 ಮಕ್ಕಳು ಸೇರಿದಂತೆ 9 ಮಂದಿ ಕಾಣೆಯಾಗಿದ್ದು ಅದನ್ನು ಕೂಡ SDRF ಸ್ಥಳೀಯ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂತಿಮವಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂತಲ್ಲ, ಕೆಲವೊಬ್ಬರು ಜಾಕೆಟ್ ಹಾಕಿರ್ಬೋದು, ಅವರೆಲ್ಲರೂ ಕೂಡ ಬದುಕಿ ಬರಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ. ಸದ್ಯ ಒಂದೇ ಒಂದು ಲೈಫ್ ಜಾಕೆಟ್ನಲ್ಲಿ ತಾಯಿ ಮಗು ಶವವಾಗಿರ್ತಕ್ಕಂಥ ಫೋಟೋ ಈಗ ವೈರಲ್ ಆಗ್ತಾ ಇರೋದು. ತಾಯಿ ಪ್ರೀತಿಗೆ ಸಾಟಿ ಇಲ್ಲ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಮೊದಲು ಹಂಚಿಕೊಂಡಿದ್ದು. ಯಾಕೆಂದರೆ ಅವರು ಅಲ್ಲಿ ಆರಂಭದಲ್ಲಿ ತೆಗೆದುಕೊಂಡು ಧಡಕ್ಕೆ ಬಂದಾಗ ಅವರೇ ಮೊದಲು ನೋಡಿದ್ದು. ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅವ್ರು ಬರ್ಕೊಳ್ತಾರೆ. ಲೈಫ್ ಜಾಕೆಟ್ ಧರಿಸಿದ್ರು ಕೂಡ ಅವ್ರು ಯಾಕೆ ಬದುಕಲಿಲ್ಲ ಅನ್ನೋದನ್ನು ಕೆಲವೊಬ್ಬರು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಲೈಫ್ ಜಾಕೆಟ್ ಇದ್ದರೆ ನೀರಿನಲ್ಲಿ ಸೇಫ್, ಓಕೆ, ಆದರೆ ಬೋಟ್ ಒಮ್ಮೆಲೆ ಮುಗಿಸಿದ್ರಿಂದ ಆ 4 ವರ್ಷದ ಮಗುವನ್ನು ತಾಯಿ ರಕ್ಷಿಸುವ ಭರದಲ್ಲಿ ತನ್ನ ಪ್ರಾಣವನ್ನು ಕೂಡ ಆಕೆ ಲೆಕ್ಕಿಸಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮಗುವನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ ಬೋಟ್ನ ಕ್ಯಾಬಿನ್ ಒಳಗಡೆ ಇಬ್ಬರು ಸಿಲ್ಕೊಂಡ್ಬಿಟ್ಟಿದ್ರಂತೆ. ಕೆಳಗೆ ಮುಗಿಸ್ಕೊಂಡ್ಬಿಡುತ್ತಲ್ಲ, ಅದ್ರ ಕೆಳಗೆ ಕ್ಯಾಬಿನ್ ಇರುತ್ತಲ್ವ, ಅದರೊಳಗೆ ಇಬ್ಬರು ಸಿಲ್ಕಾಕೊಂಡ್ಬಿಟ್ಟಿದ್ದಾರೆ. ಆಗ ಏನಾಗಿದೆ, ಈ ಕ್ಯಾಬಿನ್ನ ಬಾಗಿಲು ಓಪನ್ ಆಗಿಲ್ಲ. ಆ ತಕ್ಷಣಕ್ಕೆ ಉಸಿರುಗಡಿಸಿ ಇಬ್ಬರು ಕೂಡ ಮೃತಪಟ್ಟಿರಬಹುದು ಅನ್ನೋ ಒಂದು ಪ್ರಾಥಮಿಕ ವರದಿಗಳು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಒಂದು ವೇಳೆ ನೀರಿನಲ್ಲಿ ಏನಾದರೂ ಇಬ್ಬರು ಮೇಲೆ ಬಂದಿದ್ದರೆ ಅಟ್ಲೀಸ್ಟ್ ಆ ಲೈಫ್ ಜಾಕೆಟ್ನ ಸಹಾಯದಿಂದ ಇಬ್ಬರು ಕೂಡ ಬದುಕ್ತಾ ಇದ್ದರೆ ಏನೋ ಗೊತ್ತಿಲ್ಲ. ಏಕೆಂದರೆ ತಾಯಿಯ ದೇಹ ಅಂದರೂ ಮೇಲಿರೋದು. ಏನಾದರೂ ಮಾಡಿ ಆ ಮಗುವನ್ನು ಮೇಲಕ್ಕಾದರೂ ಎತ್ತಿ ಹಿಡ್ದೋ ಅಥವಾ ತನ್ನ ಮೇಲೆ ಹಾಕ್ಕೊಂಡು ಭುಜದ ಮೇಲೆ ಹಾಕ್ಕೊಂಡು ಏನೋ ಅರಸಾಹಸವನ್ನಾದರೂ ಮಾಡ್ಬೋದಿತ್ತು. ನೋಡಿ, ಜಲಾಶಯದಲ್ಲಿ ಇರಬೇಕಾದ್ರೆ ದೋಣಿ 6 ಗಂಟೆ ಸುಮಾರಿಗೆ ಬೀಸಿದಂಥ ಗಾಳಿ ಇದಂತೆ. ತಕ್ಷಣಕ್ಕೆ ಪ್ರಯಾಣಿಕರು ಹೇಳ್ತಾರೆ, ಇಲ್ಲ ಬೇಗ ನೀವು ದಡಕ್ಕೆ ಹೊಡೆದು ಬಿಡಿ, ಆಗ್ತಾಯಿಲ್ಲ, ಇಲ್ಲಿ ಏನೋ ಇದು ದುರಂತ ಸಂಭವಿಸುತ್ತೆ, ಏನೋ ದೊಡ್ಡ ಅನಾಹುತಕ್ಕೆ ಇದು ಮುನ್ನುಡಿ ಬರೀತಾ ಇದೆ, ಬೇಗ ವಾಪಸ್ ಹೋಗಿಬಿಡಿ ಅಂತ ಹೇಳಿ 6 ಗಂಟೆ ಸಮಯದಲ್ಲಿ ಆ ಜಲಾಶಯದಲ್ಲಿದ್ದಾಗ ಅಲ್ಲಿದ್ದಂಥ ಸಿಬ್ಬಂದಿಗಳು, ಟ್ರಾವೆಲಿಂಗ್ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯ. ಪ್ರಯಾಣಿಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರಂತೆ. ಸಿಬ್ಬಂದಿಗಳು ತುಂಬ ಒತ್ತಾಯ ಮಾಡಿದ್ರಂತೆ. ಆದರೆ ದೋಣಿ ದಡದಿಂದ ತುಂಬ ಡಿಸ್ಟೆನ್ಸಲ್ಲಿದ್ದ ಕಾರಣ ವಾಪಸ್ ಬೇಗ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ನೋಡಿ, ದೋಣಿ ಮುಳುಗಿದ ತಕ್ಷಣಕ್ಕೆ ಅಲ್ಲಿನ ಸ್ಥಳೀಯರು ಹಗ್ಗಗಳನ್ನು ಬಳಸಿ ಲೈಫ್ ಜಾಕೆಟ್ ಧರಿಸಿದಂಥ ಕೆಲವು ಪ್ರಯಾಣಿಕರನ್ನ ರಕ್ಷಣೆ ಮಾಡಲಿಕ್ಕೆ ಯಶಸ್ವಿಯಾದರು. ಅದೃಷ್ಟವಶಾತ್ ಕೆಲವೊಬ್ಬರು ಪ್ರಾಣ ಬದುಕುಳಿತು. ಹಲವಾರು ಮಂದಿ ನೀರಿನಲ್ಲಿ ಮುಳ್ಕೊಂಬಿಟ್ರು. ಎಲ್ಲ ಪ್ರಯಾಣಿಕರಿಗೂ ಕೂಡ ಲೈಫ್ ಜಾಕೆಟ್ ಏನಾದರೂ ಇದ್ದಿದ್ರೆ ಅಟ್ಲೀಸ್ಟ್ ಇವೆಲ್ಲ ನೋಡಿ, ನೀವು ಯಾವುದೇ ಸಮುದ್ರಕ್ಕೆ ಇಳಿಬೇಕಾದ್ರೆ, ಯಾವುದೇ ಸರೋವರಗಳಿಗೆ ಇಳಿಬೇಕಾದ್ರೆ, ಒಂದು ಸಣ್ಣ ಕೆರೆಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಲೈಫ್ ಜಾಕೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಜು ಬರದೇ ಇರೋರಿಗೆ ನೀವು ಒಂದು ಲೈಫ್ ಜಾಕೆಟ್ ಕೊಡದೇ ಇದ್ದರೆ ಅದೊಂದು ಸುರಕ್ಷತಾ ಕ್ರಮ. ಅದು ಆರಂಭದಲ್ಲಿ ಬೇಸಿಕ್, ಅದು ಪ್ರಯಾರಿಟಿ ತೆಗೆದುಕೊಳ್ಳೇಬೇಕು. ಇಲ್ಲಿ ಎಡವಟ್ಟು ಮಾಡಿಬಿಟ್ರೆ ಈ ಥರದೊಂದು ಭಯಾನಕವಾಗಿ ದುರಂತಗಳು ಆಗೇ ಆಗುತ್ತೆ. ಜಬಲ್ಪುರ ದೋಣಿ ದುರಂತ, ಬದುಕುಳಿದವರು ಅವರವರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಪ್ರತಿಕೂಲ ಹವಾಮಾನ ಇತ್ತು, ದೋಣಿಯನ್ನು ನೀರಿಗೆ ಇಳಿಸಬಾರ್ದಿತ್ತು, ಇಂಥ ಸಮಯದಲ್ಲಿ ಯಾಕೆ ಕರ್ಕೊಂಡು ಹೋದರು, ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುವಂತೆ ಪ್ರಯಾಣಿಕರು ಮಾಡಿದಂಥ ಮನವಿಗೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿಗಳು ಸ್ಪಂದಿಸಲೇ ಇಲ್ಲ ಅಂತ ಹೇಳಿ ಬದುಕುಳಿದವರು ಒಬ್ಬರು ಆರೋಪ ಮಾಡಿದ್ದಾರೆ. ಇದರಲ್ಲಿ ನೇರ ಹೊಣೆ ಸಿಬ್ಬಂದಿಗಳೇ ಆಗಿಬಿಡ್ತಾರೆ. ಕೆಲವೇ ಅಂಶ ನಾವು ಕಂಡು ಬಿಡೋದ್ರಲ್ಲಿ ಈ ಥರದೊಂದು ದೊಡ್ಡ ದುರಂತ ಸಂಭವಿಸ್ಬಿಡ್ತು. ಯಾವುದೇ ವ್ಯವಸ್ಥೆ ಇರಲಿಲ್ಲ, ಎಲ್ರಿಗೂ ಲೈಫ್ ಜಾಕೆಟ್ ಕೊಟ್ಟಿರಲಿಲ್ಲ, ದೋಣಿಯಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆನೇ ಎದ್ದು ಕಾಣ್ತಾ ಇತ್ತು. ಸುಮಾರು 30 ಜನರನ್ನ ಪ್ರಯಾಣಿಕರನ್ನ ಹಾಕ್ಕೊಂಡಿರೋದು, ಆದರೆ ಇದ್ದಿದ್ದು ಮಾತ್ರ ಇಬ್ಬರು ಸಿಬ್ಬಂದಿ. ಇಂಥ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಸರಿಯಾದಂಥ ಡೈರೆಕ್ಷನ್ಸ್ ಕೂಡ ಇಲ್ಲ. ಏನಾದರೂ ಈ ಥರದ ದುರಂತಗಳಾದರೆ, ಎಡವಟ್ಟುಗಳಾದರೆ ಹೇಗೆ ನೀವು ಬದುಕಬೇಕಾಗತ್ತೆ, ಏನು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬುವಂಥವ್ರು ಯಾರೂ ಇಲ್ಲ ಅಲ್ಲಿ. ಆ ಥರದ್ದು ಯಾವುದೇ ಸೂಚನಾ ಫಲಕಗಳು ಅದರಲ್ಲಿ ಇರಲಿಲ್ಲ. ದೋಣಿ ಅಣೆಕಟ್ಟಿನ ಮಧ್ಯಭಾಗವನ್ನು ತಲುಪಿದಾಗೆ ನಮ್ಮದೆಲ್ಲ ಪರಿಸ್ಥಿತಿ ಹದಗೆಟ್ಟಿದ್ದು. ಬಲವಾಗಿ ಬೀಸಿದಂಥ ಗಾಳಿ, ಆ ಬಿಸಿ ನೀರು ಪ್ರಕ್ಷುಬ್ಧವಾಗಿಬಿಡ್ತು. ಆ ದುರಂತದಲ್ಲಿ ಬದುಕುಳಿದಂಥ ದೆಹಲಿ ನಿವಾಸಿ ಪ್ರದೀಪ್ ಕುಮಾರ್ ಹೇಳ್ತಾ ಇರೋದು. ಒಟ್ಟಾರೆಯಾಗಿ ಅವ್ರ ಪತ್ನಿ ಮತ್ತು 4 ವರ್ಷ ಮಗನನ್ನು ಕಳೆದುಕೊಂಡಿದ್ದಾರೆ. ದುರಂತದಲ್ಲಿ ಬದುಕುಳಿದಂಥ ಸುಮಾರು 15 ಜನ ಪ್ರಯಾಣಿಕರನ್ನು ರಕ್ಷಣೆ ಮಾಡಿರೋದು. ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಒಟ್ಟಾರೆಯಾಗಿ ಆಡಳಿತ ವೈಫಲ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹವಾಮಾನ ಇಲಾಖೆದು ತಪ್ಪಿದೆ ಇಲ್ಲಿ. ಯಾಕೆಂದರೆ ಮೊದಲೇ ಯೆಲ್ಲೋ ಅಲರ್ಟ್ ಕೊಟ್ಟಿತ್ತು. ಯೆಲ್ಲೋ ಅಲರ್ಟ್ ಕೊಟ್ಟ ನಂತರವೂ ಹಣಕಾಸಿನ ವಿಷಯವಾಗಿ, ಏನೋ ದುಡ್ಡು ಮಾಡೋ ಸಂದರ್ಭವಾಗಿ ಈ ಥರದ ಕೆಟ್ಟ ನಿರ್ಧಾರಗಳನ್ನು ಅಲ್ಲಿನ ಸಿಬ್ಬಂದಿಗಳು ಕೂಡ ತೆಗೆದುಕೊಳ್ತಾ ಇರ್ತಾರೆ. ಅಲ್ಲಿ ಯಾರಾದರೂ ಒಬ್ಬರು ಇನ್ಸ್ಟ್ರಕ್ಷನ್ಸ್ ಕೊಡೋರು, ಇದನ್ನು ತಡೆಯೋರು ಯಾರಾದರೂ ಇದ್ದರೆ ಈ ಥರದ ಸಮಸ್ಯೆಗಳು ಆಗೋದೇ ಇಲ್ಲ. ದೋಣಿ ಕಾರ್ಯಾಚರಣೆಗೆ ಅವಕಾಶ ನೀಡಿದ್ದು ಯಾಕೆ? ಇಂಥ ಯೆಲ್ಲೋ ಅಲರ್ಟ್ ಸಂದರ್ಭದಲ್ಲೂ ಕೂಡ ಯಾಕೆ ನೀವು ದೋಣಿ ಕಾರ್ಯಾಚರಣೆಗೆ ಅವಕಾಶ ಕೊಟ್ಟಿರಿ ಅಂತ ಹೇಳ್ತಾ ಇರೋದು. ಸುರಕ್ಷತಾ ನಿರ್ಬಂಧಗಳನ್ನು ಜಾರಿಗೊಳಿಸುವಲ್ಲಿ ಗಂಭೀರವಾಗಿ ಲೋಪ ಮಾಡಿದೆ ಗೌರ್ಮೆಂಟ್ ಅಂತ ಹೇಳಿ ರಾಜ್ಯ ಸಚಿವ ರಾಕೇಶ್ ಸಿಂಗ್ ಅವ್ರು ಹೇಳಿರೋದು. ಜೊತೆಗೆ ಮೃತ ಕುಟುಂಬಗಳಿಗೆ ತಲಾ 4 ಲಕ್ಷ ಪರಿಹಾರ ಏನೋ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆದರೆ ಹೋದಂಥ ಜೀವ ಮತ್ತೆ ಬರೋದಿಲ್ಲ.
ಪುಟ್ಟ ಪುಟ್ಟ ವಯಸ್ಸಿನ ಕಂದಮ್ಮಗಳು ಅವೆಲ್ಲವೂ ಕೂಡ ಭವಿಷ್ಯವನ್ನು ಕಾಣಬೇಕಾಗಿತ್ತು. ಅವರೆಲ್ಲರೂ ಕೂಡ ಇವತ್ತು ಭಾರತ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರ ಆತ್ಮಗಳಿಗೆ ಶಾಂತಿ ಕೋರೋಣ. ಮತ್ತು ಇಂತಹ ಘಟನೆಗಳಾಗದಂತೆ ಈ ಥರದ ಒಂದು ಸಂದರ್ಭಗಳಲ್ಲಿ ಭಾಳಷ್ಟು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.